ಯೋಧನಿಂದ ವಿಕಾಸ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಂಗ್ ಕಮಾಂಡರ್ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯೋಧನಿಂದ ವಿಕಾಸ್ ಮೇಲೆ ಹಲ್ಲೆ ಪ್ರಕರಣ ಇದೀಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿಕಾಸ್ ಕುಮಾರ್ ನೀಡಿದ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹಲ್ಲೆಗೊಳಗಾಗಿದ್ದ ವಿಕಾಸ್ ಕುಮಾರ್ ಏನಿದ್ರು ಅವರು ದೂರನ್ನ ನೀಡ್ತಾರೆ. ಆ ಒಂದು ದೂರಿನ ಅನ್ವಯ ಯೋಧನ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಬೈಯಪ್ಪನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರುವಂಥದ್ದು. ವಿಕಾಸ್ ಮೇಲೆ ಶೀಲಾದಿತ್ಯ ಬೋಸ್ ಹಲ್ಲೆಯನ್ನ ನಡೆಸಿದ್ರು. ನೆನ್ನೆ ವಿಡಿಯೋ ಮಾಡಿ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿ ಬೆಂಬಲಿಸಿಕೊಂಡಿದ್ರು ವಿಂಗ್ ಕಮಾಂಡರ್. ಅದನ್ನೇ ದೊಡ್ಡ ಸುದ್ದಿಯನ್ನಾಗಿ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮುಖಾಂತರ ತನ್ನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನೋದಾಗಿಯೂ ಕೂಡ ಆರೋಪವನ್ನ ಮಾಡಿದ್ರು. ಸಿಸಿಟಿವಿಯಲ್ಲಿ ವಿಂಗ್ ಕಮಾಂಡರ್ನ ಅಸಲಿಯತ್ತು ಏನು ಅನ್ನೋದು ಬಯಲಾಗಿತ್ತು. ವಿಕಾಸ್ ಕುಮಾರ್ ಮೇಲೆ ಮೊದಲು ಶೀಲಾದಿತ್ಯ ಬೋಸ್ ಹಲ್ಲೆಯನ್ನ ನಡೆಸ್ತಾರೆ. ಈ ಹಿನ್ನೆಲೆ ಪ್ರಕರಣವನ್ನ ಇದೀಗ ಬೈಯಪ್ಪನಹಳ್ಳಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇದೀಗ ಈ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಪರ ವಿರೋಧದ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ನೋಡಿದ್ರೆ ವಿಡಿಯೋ ಮಾಡ್ತಾರೆ. ನಂತರದಲ್ಲಿ ಪೊಲೀಸ್ಗೆ ನಾನು ದೂರನ್ನ ನೀಡಿದ್ದೇನೆ, ಆದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಿಲ್ಲ ಅನ್ನೋದಾಗಿಯೂ ಕೂಡ ಆ ವಿಡಿಯೋದಲ್ಲಿ ತಿಳಿಸಿರ್ತಾರೆ. ಆದರೆ ಇದೀಗ ವಿಕಾಸ್ ಕುಮಾರ್ ನೀಡಿರ್ತಕ್ಕಂತಹ ದೂರಿನ ಅನ್ವಯ ಯೋಧನ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಈ ಹಿನ್ನೆಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಬೈಯಪ್ಪನಹಳ್ಳಿಯ ಪೊಲೀಸರು. ಇನ್ನು ಯೋಧನಿಂದ ವಿಕಾಸ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಂಗ್ ಕಮಾಂಡರ್ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಿ, ಯಾವ ರೀತಿಯಾಗಿ ಹಲ್ಲೆಗೆ ಮುಂದಾಗಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಾ. ನೆನ್ನೆ ವಿಡಿಯೋ ಮಾಡಿ ನನ್ನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ಅನ್ನೋದಾಗಿ ಇಲ್ಲಿ ವಿಂಗ್ ಕಮಾಂಡರ್ ಹೇಳಿಕೆಯನ್ನ ಕೊಟ್ಟಿದ್ರು. ವಿಡಿಯೋದ ಮುಖಾಂತರ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿದ್ರು. ಆದರೆ ನಂತರದಲ್ಲಿ ಸಿಸಿಟಿವಿಯ ದೃಶ್ಯಾವಳಿಯನ್ನ ಗಮನಿಸಿದಾಗ ಗೊತ್ತಾಗತ್ತೆ ಅಸಲಿ ಸತ್ಯ ಏನು ಅನ್ನೋದಾಗಿ. ಮೊದಲಿಗೆ ವಿಂಗ್ ಕಮಾಂಡರ್ ವಿಕಾಸ್ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ. ನಂತರದಲ್ಲಿ ವಿಕಾಸ್ ಕೂಡ ಯೋಧನಿಗೆ ಹಲ್ಲೆಗೆ ಮುಂದಾಗ್ತಾರೆ. ಇನ್ನು ವಿಕಾಸ್ ಕುಮಾರ್ ಮೇಲೆ ಮೊದಲು ಹಲ್ಲೆಯನ್ನ ಮಾಡಿರ್ತಾರೆ ಶೀಲಾದಿತ್ಯ ಬೋಸ್ ಅನ್ನೋರು. ಈ ಹಿನ್ನೆಲೆಯಲ್ಲಿ ಬೈಯಪ್ಪನಹಳ್ಳಿ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ವಿಕಾಸ್ ಕುಮಾರ್ ನೀಡಿದ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಬೈಯಪ್ಪನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾಡಲಾಗಿರುವಂಥದ್ದು. ವಿಕಾಸ್ ಮೇಲೆ ಹಲ್ಲೆಯನ್ನ ಮಾಡಿದ್ರು ಶೀಲಾದಿತ್ಯ ಬೋಸ್. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ಯೋಧನಿಂದ ವಿಕಾಸ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದಂತಹ ವಿಕಾಸ್ನ ತಾಯಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಆರ್ಮಿ ಆಫೀಸರ್ ಆಗಿ ಈ ರೀತಿ ಮಾಡೋದು ತಪ್ಪು. ಅವರು ತಪ್ಪು ಮಾಡಿ ಮಕ್ಕಳ ಮೇಲೆ ಹಾಕೋದು ದೊಡ್ಡ ತಪ್ಪು. ಬೆಂಗಳೂರಿನಲ್ಲಿ ಹಲ್ಲೆಗೊಳಗಾದಂಥ ವಿಕಾಸ್ನ ತಾಯಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡಿ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ? ಕಮಾಂಡರ್ ಆಗಿ ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ತಲೆಯಲ್ಲೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ. ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ತಾಯಿತ್ತು. ಆದರೂ ನಾವು ಆ ಥರ ಬೇಡ, ಇದೇನು ಚಿಕ್ಕದಾಗ ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಎಲ್ಲ. ಅವ್ರು ಮಾಡಿ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ? ಕಮಾಂಡರ್ ಆಗಿ ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ತಲೆಯಲ್ಲೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ. ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ತಾಯಿತ್ತು. ಆದರೂ ನಾವು ಆ ಥರ ಬೇಡ, ಇದೇನು ಚಿಕ್ಕದಾಗ ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಎಲ್ಲ. ಅವ್ರು
ಮಾಡಿ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ? ಕಮಾಂಡರ್ ಆಗಿ ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ತಲೆಲೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ. ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ತಾಯಿತ್ತು. ಆದರೂ ನಾವು ಆ ಥರ ಬೇಡ, ಇದೇನು ಚಿಕ್ಕದಾಗಿ ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಎಲ್ಲ. ಅವ್ರು ಮಾಡಿ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ? ಕಮಾಂಡರ್ ಆಗಿ ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ತಲೆಲೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ. ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ತಾಯಿತ್ತು. ಆದರೂ ನಾವು ಆ ಥರ ಬೇಡ, ಇದೇನು ಚಿಕ್ಕದಾಗಿ ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಎಲ್ಲ. ಅವ್ರು ಮಾಡಿ ತಪ್ಪು ಆಗಿ ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ತಲೆಲೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ. ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ತಾಯಿತ್ತು. ಆದರೂ ನಾವು ಆ ಥರ ಬೇಡ, ಇದೇನು ಚಿಕ್ಕದಾಗಿ ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಎಲ್ಲ. ಅವ್ರು ಮಾಡಿ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ? ಕಮಾಂಡರ್ ಆಗಿ ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ವಿಂಗ್ ಕಮಾಂಡರ್ ದರ್ಪದ ವಿರುದ್ಧವಾಗಿ ಇದೀಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಂಗ್ ಕಮಾಂಡರ್ನ ವಿರುದ್ಧವಾಗಿ ವಾಟಾಳ್ ನಾಗರಾಜ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯೋಧ ಅನ್ನೋದನ್ನ ಕೂಡ ಮರೆತು ರೌಡಿ ರೀತಿಯಾಗಿ ವರ್ತನೆಯನ್ನ ಮಾಡಿರೋದು ಸರಿಯಲ್ಲ. ದೇಶ ಕಾಯೋ ಯೋಧ ಬೀದಿ ರೌಡಿ ತರ ಮಾಡಿದ್ದಾನೆ. ನಡು ರಸ್ತೆಯಲ್ಲಿ ಕನ್ನಡಿಗರನ್ನ ಹಲ್ಲೆ ಮಾಡಿದ್ದಾನೆ. ಕರುನಾಡಿನಲ್ಲಿ ಕನ್ನಡಿಗನೇ ಪರಕೀಯ ಪರಿಸ್ಥಿತಿಯನ್ನ ಎದುರಿಸುವಂತೆ ಇದೆ. ಪರಭಾಷಿಕ ಆಟಾಟೋಪ ಹಾವಳಿ ಮಿತಿಮೀರಿದೆ. ಭಾಷಾ ಕಿಡಿ ಹಚ್ಚುವಂತಹ ವಿರೋಧಿ ನಡೆಗೆ ಖಂಡಿಸಬೇಕು ಅನ್ನೋದಾಗಿ ಇಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವಾಟಾಳ್ ನಾಗರಾಜ್ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿ ದೂರು ದಾಖಲಿಸಿದ್ದಾನೆ. ತಾನೇ ಹಲ್ಲೆ ಮಾಡಿ ಪರಭಾಷಿಕನೆಂದು ಅನುಕಂಪ ಗಿಟ್ಟಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಸುಳ್ಳು ನೆಪವೊಡ್ಡಿ ಕನ್ನಡ ಮಾತನಾಡುವ ಹಿಂದಿ ಮಾತನಾಡಬಾರ್ದು ಅಂತ ಹೇಳಿ ಸುಳ್ಳು ಆಪಾದನೆಯನ್ನ ಮಾಡಿ ಹಲ್ಲೆಯನ್ನ ಮಾಡಲಾಗಿದೆ. ಗಮನಿಸ್ತಾ ಹೋಗೋದಾದ್ರೆ ಕಳೆದ 2 ದಿನಗಳ ಹಿಂದೆ ನಡೆದಿರ್ತಕ್ಕಂತಹ ಘಟನೆಯ ಕುರಿತಂತೆಯೂ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಕಮಾಂಡರ್ ವಿರುದ್ಧವಾಗಿ ಮತ್ತೆ ವಾಟಾಳ್ ನಾಗರಾಜ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ.